ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿಕೊಂಡಿರುವಂತಹ ರಣ್ಯಾರಾವ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ನಟಿ ರಣ್ಯಾರಾವ್ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. 34.12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ ಅರ್ಕಾವತಿ ಲೇಔಟ್ನ ಫ್ಲಾಟ್, ತುಮಕೂರಿನಲ್ಲಿರುವಂತಹ ಕೈಗಾರಿಕಾ ಜಮೀನು, ಆನೇಕಲ್ನ ಕೃಷಿ ಭೂಮಿಯನ್ನ ಇಡಿ ಸೀಸ್ ಮಾಡಿಕೊಂಡಿದೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಹರಿಸಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದ ಕ್ರಮವನ್ನ ಖಂಡಿಸಿದ್ದಾರೆ. ತಮಿಳುನಾಡಿಗೆ ಹರಿತಾ ಇರುವಂತಹ ನೀರು ನಿಲ್ಲಿಸಿ ಅಂತ ಸರ್ಕಾರಕ್ಕೆ 24 ಗಂಟೆಗಳ ಗಡುವನ್ನ ನೀಡಿದ್ದಾರೆ. ಇಲ್ಲದೇ ಇದ್ರೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ಸಿಎಸ್ಗೆ ಅವಹೇಳನಕಾರಿ ಪದ ಬಳಕೆ ಆರೋಪ ಹೊತ್ತಿರುವಂತಹ ಎಂಎಲ್ಸಿ ಎನ್ ರವಿಕುಮಾರ್ಗೆ ಆರ್ಎಸ್ಎಸ್ ತರಾಟೆ ತೆಗೆದುಕೊಂಡಿದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಸರ್ಕಾರಕ್ಕೆ ಅಸ್ತ್ರ ಕೊಡುವ ಕೆಲಸ ಮಾಡಬೇಡಿ, ಮಹಿಳೆಯರ ವಿಚಾರ ಮಾತನಾಡದಂತೆ ಎನ್ ರವಿಕುಮಾರ್ಗೆ ಚಾಟಿ ಬೀಸಿದ್ದಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಮಾಡಿರೋದು ನೀಚ ಕೆಲಸವಾಗಿದ್ದು ತಕ್ಷಣ ಕ್ಷಮೆ ಕೇಳಬೇಕು ಅಂತ ಸಚಿವ ಎಚ್.ಕೆ. ಪಾಟೀಲ್ ಆಗ್ರಹಿಸಿದ್ದಾರೆ. ಹಾವೇರಿಯಲ್ಲಿ ಮಾತಾಡಿದ್ದಾರೆ. ರವಿಕುಮಾರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಜನರಿಗೆ ಅವಮಾನ ಮಾಡಿದಂತಾಗುತ್ತೆ ಅಂತ ಬಿಜೆಪಿ ಎಂಎಲ್ಸಿ ವಿರುದ್ಧ ಎಚ್.ಕೆ. ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುರ್ದೈವ ಅಂದರೆ ಶಾಸನ ಸಭೆಯ ಸದಸ್ಯರೊಬ್ಬರು, ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನ ಮಾಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎನ್ ರವಿಕುಮಾರ್ ವಿರುದ್ಧ ಶಾಸಕ ಪೊನ್ನಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಮಹಿಳೆಯರನ್ನ ಬೆಳೆಯಲು ಬಿಡದ ಮನಸ್ಥಿತಿ ಇದೆ. ರವಿಕುಮಾರ್ ಹಾಗೂ ಬಿಜೆಪಿಯವರ ಪ್ರವೃತ್ತಿ ಇದು ಅಂತ ದೂಷಿಸಿದ್ದಾರೆ. ಈ ರವಿಕುಮಾರ್ ಮತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರ ಪ್ರವೃತ್ತಿ ಇದು. ಇದೇನು ಹೊಸದೇನಲ್ಲ. ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಮಹಿಳೆಯರನ್ನ ಎಲ್ಲೂ ಬೆಳೆಯಕ್ ಬಿಡದೆ ಅವ್ರನ್ನ ತುಳಿಯುವಂತದ್ದು ಇವರ ಒಂದು ಮನಸ್ಥಿತಿ ಇದು. ಗೊತ್ತಾಯ್ತಾ? ಅದರಿಂದ ರವಿಕುಮಾರ್ ಅವರು ಹೇಳ್ತಾ ಇರೋದು ಏನು ನನಗೇನು ಆಶ್ಚರ್ಯ ತಂದಿಲ್ಲ, ಆಶ್ಚರ್ಯಕರ ಅಲ್ಲ. ಆದ್ರೆ ಸರ್ಕಾರದ ಕಾರ್ಯದರ್ಶಿ ಕುರಿತು ಎನ್ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ಇದು ಬಿಜೆಪಿಯ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ರವಿಕುಮಾರ್ ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಮಹಿಳೆಯರಿಗೆ ಅಪಮಾನ ಮಾಡುವುದು ಅವರು ಚಾಳಿಯಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಉಡಾಳರನ್ನ ಕರೆದುಕೊಂಡು ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂತ ಯತ್ನಾಳ್ ಮಾತಿಗೆ ಸಂಸದ ರಮೇಶ್ ಜಿಗಜಿಣಗಿ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಅಪಮಾನ ಮಾಡೋದು ಸರಿಯಲ್ಲ. ನನ್ನ ಪಕ್ಷದ ಕಾರ್ಯಕರ್ತರೊಂದಿಗೆ ನಾನು ಕಾರ್ಯಕ್ರಮ ಮಾಡಿದ್ದೇನೆ. ಈ ರೀತಿಯ ಉದ್ದಟತನದ ಮಾತು ಆಡಬಾರದು ಅಂತ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಇವರ ಭ್ರಷ್ಟಾಚಾರದ ಆಡಳಿತಕ್ಕೆ ನಾವು ಹಣ ನೀಡಲ್ಲ. ರಾಜ್ಯ ಸರ್ಕಾರ ದಯನೀಯ ಸ್ಥಿತಿಗೆ ಬಂದು ತಲುಪಿದೆ ಅಂತ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಮಾಗಡಿ ರಾಮನಗರಕ್ಕೆ ನೀರು ಕೊಡೋಕೆ ವಿರೋಧ ಇಲ್ಲ, ಆದರೆ ವೈಜ್ಞಾನಿಕವಾಗಿ ನೀರನ್ನು ತೆಗೆದುಕೊಂಡು ಹೋಗಲಿ ಅಂತ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಬಗ್ಗೆ ಮಾತಾಡಿದ್ದಾರೆ. ನಾವು ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದೇವೆ. ಸರ್ಕಾರ ರೈತರ ಪರವಾಗಿದೆ. ಕುಡಿಯೋದಕ್ಕೆ ನೀರು ಬಿಡೋದಕ್ಕೆ ವಿರೋಧ ಇಲ್ಲ, ಆದರೆ ವೈಜ್ಞಾನಿಕವಾಗಿ ಸರ್ವೆ ಮಾಡಲಿ, ಐಎಎಸ್ಸಿ ತಜ್ಞರ ಮೂಲಕ ಟೆಕ್ನಿಕಲ್ ಸರ್ವೆ ಮಾಡಿಸಲಿ ಅಂತ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಯಾರನ್ನ ಭೇಟಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಾವಿಬ್ರು ಗೆಳೆಯರು ಅಂತ ವಿಜಯಪುರದಲ್ಲಿ ಶಾಸಕ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಸಾಯೋವರೆಗೂ ಕೂಡಿಯೇ ಇರ್ತೇವೆ, ನನ್ನ ಮುಂದೆ ಅವರು ಏನು ಹೇಳಲಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ದಾರಿದ್ರ್ಯ ಪರಿಸ್ಥಿತಿ ಬಂದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ.
ಬೆಂಗಳೂರಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಕೋವಿಡ್ ವ್ಯಾಕ್ಸಿನ್ ವಿಚಾರ ಎತ್ತಿದ್ದಾರೆ. 60 ವರ್ಷ ಅಧಿಕಾರ ಮಾಡಿದ ಕಾಂಗ್ರೆಸ್ಗೆ ಒಂದೇ ಒಂದು ಸ್ವದೇಶಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ದೇಶೀಯ ವ್ಯಾಕ್ಸಿನ್ ಮಾಡಿದ ಬಗ್ಗೆಯೂ ಕೂಡ ಅಪಮಾನ ಮಾಡ್ತಾರೆ. 110ರಿಂದ 120 ಕೋಟಿ ದೇಶದ ಜನ ವ್ಯಾಕ್ಸಿನ್ ಪಡೆದಿದ್ದಾರೆ. 30 ದೇಶಗಳಿಗೆ ವ್ಯಾಕ್ಸಿನ್ ಹಂಚಿಕೆ ಮಾಡಲಾಗಿದೆ. ದೇಶದ ಸಾಧನೆಯನ್ನ ಅವರು ಅಪಮಾನ ಮಾಡ್ತಾ ಇದ್ದಾರೆ. ಇದು ದೇಶದ ವಿಜ್ಞಾನಿಗಳಿಗೆ ಮಾಡಿರುವಂತಹ ಅಪಮಾನ ಅಂತ ಹರಿಹಾಯ್ದಿದ್ದಾರೆ. ಸರ್ಕಾರದ ಸಿಎಸ್ ವಿರುದ್ಧ ರವಿಕುಮಾರ್ ಹೇಳಿಕೆಗೆ ಕಮೆಂಟ್ ಮಾಡಲ್ಲ ಅಂತ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ. ಯಾರೇ ಆಗಲಿ ಇಂಥ ಮಾತುಗಳನ್ನ ಆಡಬಾರದು. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಕಾಂಗ್ರೆಸ್ ಬಳಿ ಸಾಧ್ಯ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ರಾಹುಲ್ ಗಾಂಧಿ ಅವರ ಅಜ್ಜಿ ಮುತ್ತಾತ ಈ ವಿಚಾರದಲ್ಲಿ ವಿಫಲರಾಗಿದ್ದಾರೆ. 1975ರಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಸರ್ಕಾರವೇ ಉರುಳಿತ್ತು. ಕಾಂಗ್ರೆಸ್ನ ಎಡಪಂಥೀಯ ಚಿಂತನೆ ಜನ ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ ಇನ್ನೆಂದೂ ಅಧಿಕಾರಕ್ಕೆ ಬರಲ್ಲ. ದೇಶದಲ್ಲಿ ವಿಪಕ್ಷವಾಗಿದ್ದೇ ಕಾಂಗ್ರೆಸ್ನ ಪುಣ್ಯ ಅಂತ ವ್ಯಂಗ್ಯವಾಡಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧದ ಮಧ್ಯೆ ಲಿಂಕ್ ಕೆನಾಲ್ ಮೂಲಕ ಯೋಜನೆ ಜಾರಿಯಾಗಲಿದೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡಿದ್ದಾರೆ. ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಪರಿಶಿಷ್ಟ ಜಾತಿ ಸರ್ವೆಯ ಸ್ಟಿಕ್ಕರ್ ಅಂಟಿಸುವಂತಹ ಕಾರ್ಯದಲ್ಲಿ ಕರ್ತವ್ಯ ಲೋಪವನ್ನ ತೋರಿದಂತಹ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ವಸಂತನಗರ ಉಪವಿಭಾಗದಲ್ಲಿ ಮೇಲ್ವಿಚಾರಕರಾಗಿದ್ದಂತಹ ಕವಿತಾರನ್ನ ಸಸ್ಪೆಂಡ್ ಮಾಡಲಾಗಿದೆ. ನೆರೆ ರಾಜ್ಯದ ಪರಿಶಿಷ್ಟ ಜಾತಿಯ ಜನರನ್ನ ರಾಜ್ಯದ ಪಟ್ಟಿಗೆ ಸೇರಿಸಿರುವುದು ಸಾಬೀತಾಗಿದೆ. ನೆರೆ ರಾಜ್ಯಗಳಾದಂಥ ಆಂಧ್ರ ಹಾಗೂ ತಮಿಳುನಾಡು, ತೆಲಂಗಾಣ ರಾಜ್ಯದ ಜನರನ್ನ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ವಿಧಾನ ಪರಿಷತ್ತಿನ ಸಚಿವಾಲಯ ಉಪ ಕಾರ್ಯದರ್ಶಿ ಕೆಜೆ ಜಲಜಾಕ್ಷಿ ಅವರನ್ನ ಅಮಾನತುಗೊಳಿಸಲಾಗಿದೆ. ಸಭಾಪತಿ ಬಸವರಾಜ ಹೊರಟ್ಟಿ ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಶಿಷ್ಟಾಚಾರವನ್ನ ಉಲ್ಲಂಘಿಸಿದ್ದಕ್ಕೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿಖಿಲ್ ರಾಜ್ಯ ಪ್ರವಾಸದ ವಿಚಾರವಾಗಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಸಂಘಟನೆಗೆ ನಿಖಿಲ್ ಓಡಾಡ್ತಾ ಇದ್ದಾರೆ. ಮೈತ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು 224 ಸ್ಥಾನಗಳಿಗೆ ಜೆಡಿಎಸ್ನಿಂದ ನಿಲ್ಲೋದಕ್ಕಾಗಲ್ಲ. ನಮಗೆ ಶಕ್ತಿ ಇರೋ ಕಡೆ ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದ ಕುರಿತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಲ್ಲಿ ಮಾತಾಡಿದ್ದಾರೆ. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರೋದು ನಮ್ಮ ಗುರಿ. ದೇವೇಗೌಡರು, ಕುಮಾರಣ್ಣ, ನಾನು ಪಕ್ಷ ಸಂಘಟನೆ ಮಾಡ್ತೀವಿ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯತೆಯನ್ನ ಕಾಪಾಡಿಕೊಳ್ತೇವೆ. ಹೊಂದಾಣಿಕೆಯಿಂದ ಚುನಾವಣೆಗಳನ್ನು ಎದುರಿಸ್ತೇವೆ ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರ ಜೊತೆ ನಡೆದ ಸಭೆ ಅಪೂರ್ಣವಾಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡಿದ್ದಾರೆ. ಮುಂದಿನ ವಾರ ಮತ್ತೆ ಸಭೆ ಮಾಡ್ತೇವೆ. ಅನಂತ ಸುಬ್ಬರಾಯರ ಟೀಮ್ ಜೊತೆ ಸಭೆ ಮಾಡಿದ್ದೇವೆ. ಅವರು ನಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮುಂದಿನ ವಾರ ಸಭೆ ನಡೆಸಿ ತೀರ್ಮಾನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಳಗಾವಿ ವಿಟಿಯುನ 25ನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಚಾಲನೆಯನ್ನ ನೀಡಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಾಧನೆ ಮಾಡಿದ ನಮ್ರತಾ ಪ್ರಭು 13 ಚಿನ್ನದ ಪದಕ ನೀಡಿ ಗೌರವಿಸಲಾಗಿದೆ. ಚಿನ್ನದ ಪದಕ ಪಡೆದ ನವೇಶ್ರೀಯನ್ನ ರಾಜ್ಯಪಾಲ ಗೆಹ್ಲೋಟ್ ಸನ್ಮಾನಿಸಿದ್ದಾರೆ. ಏಷ್ಯಾ ವಿಶ್ವವಿದ್ಯಾಲಯ ಕುಲಾಧಿಪತಿ ಸಿಎಸ್ ಸುಂದರ್ ರಾಜುಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗಿದೆ. ಇನ್ನು 50 ಲಕ್ಷ ಸದಸ್ಯತ್ವದ ಗುರಿ ಇದೆ ಅಂತ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನದ ಬಗ್ಗೆ ಮಾತಾಡಿದ್ದಾರೆ. ಕಲಬುರಗಿಯಲ್ಲಿ ನಿನ್ನೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತಾಡಿದ್ದಾರೆ. ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭ ಮಾಡಲಾಗಿದೆ. 4 ಜಿಲ್ಲೆಯ 19 ವಿಧಾನಸಭಾ ಕ್ಷೇತ್ರದಲ್ಲಿ ನೋಂದಣಿ ಮಾಡಲಾಗಿದೆ. ಆಗಸ್ಟ್ 20ರ ಒಳಗಾಗಿ 50 ಲಕ್ಷ ಸದಸ್ಯತ್ವ ಗುರಿ ಹೊಂದಲಾಗಿದೆ ಅಂತ ಹೇಳಿದ್ದಾರೆ. ಎರಡು ಕಡೆ ಈ ಪ್ರವಾಸದ ಮೆಂಬರ್ಶಿಪ್ ಡ್ರೈವ್ ಇವತ್ತೇನು ಲಾಂಚ್ ಮಾಡಿ ಈಗಾಗಲೇ ಹತ್ತತ್ರ 4 ಲಕ್ಷ ಮಿಸ್ಡ್ ಕಾಲ್ಸು ಇವತ್ತು ಇಡೀ ರಾಜ್ಯಾದ್ಯಂತ ನಮಗೆ ದೊರಕಿದೆ. ಅದರಲ್ಲಿ 1.5 ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಅಂದರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ
ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು. ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ 50 ಲಕ್ಷ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ ಒಂದು ಗುರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರ. ಬೀದರ್ ಕಲಬುರಗಿ ಬಳಿಕ ಯಾದಗಿರಿಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಚುರುಕಾಗಿದೆ. ಕಳೆದ 3 ದಿನಗಳಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನೋಂದಣಿ ಅಭಿಯಾನ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಶಾಸಕ ಶರಣಗೌಡ ಕಂದಕೂರ ಸೇರಿ ಹಲವು ಜೆಡಿಎಸ್ ನಾಯಕರು